ಪ್ರಯತ್ನ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಿ ಆರೈಸ್ಬೇಕು. ಇವರೇ ಹಿಂಗೆ ಅಂತ ನಾವು ಹೇಳೋಕ್ಕೆಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ. ಮ್ಯೂಸಿಕ್ ಆಗಲಿ, ಸ್ಟೋರಿ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಪ್ರಯತ್ನ, ಹೊಸ ಫ್ಲಕ್. ಚೆನ್ನಾಗಿದೆ. ಅಡ್ವೆಂಚರ್ ಇಷ್ಟಪಡ್ತಾರೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಮೂವಿ. ಫಸ್ಟ್ ಮಸ್ಟ್ ವಾಚ್. ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು? ಚೆನ್ನಾಗಿದೆ ಫಿಲಮ್. ಜರ್ನಿ ಸೂಪರ್. ಟ್ರಾವೆಲ್ ಇಷ್ಟ ಆಯ್ತು. ನೈಸ್ ಮೂವಿ, ಸಖತ್ತಾಗಿದೆ. ನಾವು ಬರೀ ಸ್ಟಿಕನ್ ಆಗ್ಬಿಡ್ತೀವಿ 4 ಗೋಡೆ ಮಧ್ಯೆ. ಹೊರಗಡೆ ಪ್ರಪಂಚ ತುಂಬ ದೊಡ್ಡದಾಗಿರುತ್ತೆ. ನಾವು ಯಾವಾಗಲೂ ಟ್ರಾವೆಲ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರಬೇಕು ಲೈಫ್ನ. ಅದು ಈ ಮೂವಿಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನೈಸ್ ಮೂವಿ, ಗುಡ್ ಮೂವಿ. ಚೆನ್ನಾಗಿದೆ, ನೋಡ್ಬೋದು, ಒಂದ್ಸಲ ನೋಡ್ಬೋದು. ಚೆನ್ನಾಗಿದೆ ಸರ್. ಜರ್ನಿ ಮಾಡೋದು ಹೇಗೆ ಅಂತ ಒಂದು ತಿಳ್ಕೊಳ್ಳೋದು ಒಂದು ತೋರಿಸಿದ್ದಾರೆ. ಫಸ್ಟ್ ಕ್ಲಾಸ್ ಆಗಿದೆ. ಚೆನ್ನಾಗಿ. ಸಾರಿ, ಚೆನ್ನಾಗಿ ಮಾಡಿದ್ದಾರೆ ಸರ್. ಇಷ್ಟ ಆಯಿತು. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. ಚೆನ್ನಾಗೈತೆ. ಸೂಪರ್ ಆಗಿದೆ ಮೂವಿ. ಇಂಟ್ರೆಸ್ಟಿಂಗ್ ಮೂವಿ. ಸೂಪರ್ ಆಗೈತೆ ಅಣ್ಣ. ಸೂಪರ್. ಚೆನ್ನಾಗಿತ್ತು ಫಿಲಮ್. ಆ ಮೇಡಮನ್ನು ನಾವು ತುಂಬ ಸಾರಿ ಸೀರಿಯಲಲ್ಲಿ ನೋಡಿದ್ದೀವಿ, ಬಿಗ್ ಬಾಸಲ್ಲಿ ನೋಡಿದ್ದೀವಿ. ಸೂಪರ್ ಪಿಕ್ಚರ್. ಸೂಪರ್ ಆಗಿದ್ದಾರೆ. ತುಂಬ ಚೆನ್ನಾಗಿತ್ತು. ನೈಸ್, ಸೂಪರ್. ಜರ್ನಿ ಚೆನ್ನಾಗಿತ್ತು ಸರ್. ಸೂಪರ್. ಜಾಲಿ ಫುಲ್ ಜಾಲಿ. ಮಸ್ತಾಗಿತ್ತು ಬ್ರೋ. ಸಕ್ಕತ್ತಾಗಿತ್ತು ಮೂವಿ. ಒಳ್ಳೆ ಜೈ ಡಿ ಬಾಸ್. ಚೆನ್ನಾಗಿದೆ ಸರ್. ಚೆನ್ನಾಗಿತ್ತು. ಚೆನ್ನಾಗಿದೆ ಬ್ರೋ, ನೋಡ್ಬೋದು. ಸೂಪರ್. ಫುಲ್ಲು ಚಂದ. ಚೆನ್ನಾಗೈತೆ. ಚೆನ್ನಾಗಿದೆ. ನಾಟ್ ಬ್ಯಾಡ್. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ. ಪಯಣ ನಿರಂತರ, ನೆನಪು ಶಾಶ್ವತ, ಪಾರು ಪಾರ್ವತಿ ಅದ್ಭುತ. ಚೆನ್ನಾಗಿದೆ ಫಿಲಮ್. ಸೂಪರ್ ಆಯಿತು ಫಿಲಮ್. ಚೆನ್ನಾಗಿದೆ. ಗುಡ್ ಮೂವಿ. ತುಂಬ ಚೆನ್ನಾಗಿದೆ ಮೂವಿ. ಮಹಿಳಾ ಪ್ರಧಾನ ಚಿತ್ರ ಆದ್ರೂ ತುಂಬ ಒಳ್ಳೆ ಸಖತ್ತಾಗಿ ಚೆನ್ನಾಗಿ ಮಾಡಿದ್ದಾರೆ. ದೀಪಕ್ ದಾಸರು ಮೊದಲೇ ಟೈಮ್ಗೆ ಹೀರೋಯಿನ್ ಆಗಿ ಮಹಿಳಾ ಪ್ರಧಾನವಾಗಿ ಮಾಡಿರೋಂಥ ಚಿತ್ರ ತುಂಬ ಚೆನ್ನಾಗಿದೆ. ಮತ್ತು ಸೆಂಟಿಮೆಂಟ್ ಇದೆ, ಮತ್ತು ಖುಷಿ ಇದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮೂವಿ. ನೋಡ್ಬೋದು, ಫ್ಯಾಮಿಲಿ ಸಮೇತ ಕುಂತು ನೋಡ್ಬೋದು. ಒಳ್ಳೆ ಮೂವಿ, ತುಂಬ ಚೆನ್ನಾಗಿದೆ ಸರ್. ಸೂಪರ್ ಇತ್ತು. ತುಂಬ ನೈಸ್, ಚೆನ್ನಾಗಿತ್ತು ಸರ್. ಸೂಪರ್ ಆಗಿತ್ತು. ಇಷ್ಟ ಆಯಿತು ಸರ್. ತಂದೆ ತಾಯಿನ ಹೇಗೆ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಒಂದು ಸಂದೇಶ. ಸೂಪರ್ ಆಗಿದೆ ಬ್ರೋ, ಮೂವಿ ಸಖತ್ತಾಗಿದೆ. ಇಂಥ ಮೂವಿ ಬಂದಿರೋದು ಸಖತ್ತಾಗಿದೆ. ಎಕ್ಸ್ಪೆಕ್ಟ್ಗಿಂತ ಮುಂದೆ ಸಖತ್ತಾಗಿದೆ. ಆ್ಯಕ್ಟಿಂಗು, ಕ್ಯಾಮ್ರಾ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾರೆ. ಈಗ ವಯಸ್ಸಾದವರು ಮನೇನ ಸುಮ್ಮನೆ ಯಾರನ್ನೂ ಕುಣಿಸಿರಬಾರ್ದು. ಸುಮ್ಮನೆ ಎಲ್ಲರೂ ಮಾತಾಡ್ತಾ ಇರ್ತಾರೆ, ಬೇರೆ ಅವ್ರ ಮಾತುಗಳನ್ನ ಯಾರು ಕೇಳ್ತಾ ಇರಲ್ಲ. ಹೌದು, ಇದು ನಿಜ ತೆಗ್ದಿರೋದು. ಬಟ್ ಈ ಥರ ಟ್ರಾವೆಲಿಂಗ್ ಎಲ್ಲ ಮಾಡಬೇಕು. ಈಗಿನ ಯೂತ್ಗಳಿಗೆ ಈ ಥರ ಟ್ರಾವೆಲಿಂಗ್ ಎಲ್ಲ ತುಂಬ ಅಂದರೆ ತುಂಬ ಹೆವಿ ಇಷ್ಟ ಆಗಿರುತ್ತೆ. ಹೌದು, ಈ ಥರ ಯೂಟ್ಯೂಬ್ಗಳು ಇವಾಗ ಹೇಳ್ಬೇಕಂದ್ರೆ ಯಾವಾಗಲೂ ಯೂಟ್ಯೂಬ್ಗಳು ಸ್ಟಾರ್ಟ್ ಆಗಿದೆ, ಜಾಸ್ತಿ ಯೂಟ್ಯೂಬರ್. ಅದರಿಂದ ಇವ್ರು ಯೂಟ್ಯೂಬ್ ಮಾಡ್ಕೊಂಡು ಈ ಥರ ಟ್ರಾವೆಲಿಂಗ್ ಎಲ್ಲ ಮಾಡ್ಕೊಂಡು ತುಂಬ ಸಖತ್ತಾಗಿ ತೆಗ್ದಿದ್ದಾರೆ. ಹಾರ್ಡ್ ವರ್ಕ್, ಇದು ಕ್ಯಾಮ್ರಾ ವರ್ಕ್ ಎಲ್ಲ ತುಂಬ ಸಖತ್ತಾಗಿ ಬಂದಿದೆ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಯಾರು ಇನ್ನೂ ವಿಸಿಟ್ ಮಾಡಿಲ್ಲ, ಬಂದು ನಿಮ್ಮ ಮನೆ ಹತ್ರ ಇರೋ ಥಿಯೇಟ್ರ್ಗಳಿಗೆ ಕನ್ನಡ ಪಿಕ್ಚರ್ನ ಹೋಗಿ ನೋಡಿ ಬೆಳೆಸಿ ಅಂತ ಹೇಳ್ತಾ ಧನ್ಯವಾದಗಳು. ಬರಿ ಫಿಲಮ್ ಬರಿ. ಸೂಪರ್. ಪಾರ್ಟಿ ವೇಟಿಂಗ್ ಅಪ್ಪ, ಪಾರ್ಟಿ ವೇಟಿಂಗ್. ಅಜ್ಜಿ ಚೆನ್ನಾಗಿದ್ರು. ಸಿನಿಮಾ ತುಂಬ ಅದ್ಭುತವಾಗಿದೆ. ಅಂದರೆ ಕುತೂಹಲ ಕೇಳಿಸ್ಕೊಂಡು ಹೋಗುತ್ತೆ.
ದೀಪಿಕಾ ಅವರು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಮತ್ತು ಇದು ಹೇಗೆ ಅಂದರೆ ನಾವು ಈ ಸಿನಿಮಾದಲ್ಲಿ ನಾವೇ ಜರ್ನಿ ಮಾಡ್ತಾ ಇದ್ದೀವಿ ಅವ್ರ ಜೊತೆ, ಅದರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇವತ್ತು ಕನ್ನಡದಲ್ಲಿ ದೊಡ್ಡ ದೊಡ್ಡ ಹೀರೋಗಳದ್ದು ಸಿನಿಮಾ ಅಂತ ನಾವು ಹೋಗ್ತೀವಿ, ಬಟ್ ಈ ಸಿನಿಮಾನ ಕನ್ನಡಿಗರೆಲ್ಲ ನೋಡಬೇಕು, ಕನ್ನಡಿಗರ ಬೆಂಬಲ ಕೊಡಬೇಕು. ತುಂಬ ಅದ್ಭುತವಾಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ದೀಪಿಕಾ ಅಕ್ಕ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಜೊತೆ ಇನ್ನೊಂದು ಕ್ಯಾರೆಕ್ಟರ್ ಟ್ರಾವೆಲ್ ಆಗುತ್ತೆ ಮೂವಿಯಲ್ಲಿ, ಪಾರು ಅನ್ನೋ ಕ್ಯಾರೆಕ್ಟರ್. ಅವ್ರದ್ದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಒಂದೊಂದು ಸೀನ್ ನೋಡ್ಬೇಕಾದ್ರೆ ಒಂದೊಂದು ಪ್ಲೇಸ್ಗೆ ಹೋದಾಗ ಅಲ್ಲಿ ಏನು ಮಾಡ್ತಾರೆ, ಅಲ್ಲೊಂದು ಇನ್ಫಾರ್ಮೇಷನ್ ಏನು ಕೊಡ್ತಾರೆ, ಒಂದು ಹ್ಯಾಪಿ ಎಂಡಿಂಗ್ ಕೂಡ ಇದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಮೂವಿನ ನೋಡಿ, ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಸೊ ಯಾರ್ಯಾರಿನ್ನ ಮೂವಿ ನೋಡಿಲ್ಲ ಬಂದು ಥಿಯೇಟ್ರಿಗೆ ಬಂದು ನೋಡಿ. ಸಿನಿಮಾ ತುಂಬ ಚೆನ್ನಾಗಿತ್ತು. ಅಂದರೆ ಟ್ರಾವೆಲಿಂಗ್ ಎಲ್ರಿಗೂ ಟ್ರಾವೆಲಿಂಗ್ ಎಲ್ಲರೂ ಫಾಲೋ ಮಾಡ್ತಿರ್ತಾರೆ. ಸೊ ಟ್ರಾವೆಲಿಂಗ್ ಅಂದರೆ ನನಗೂ ಇಷ್ಟ. ಸಿನಿಮಾ ನೋಡಬೇಕು, ಎಲ್ಲರೂ ಸಿನಿಮಾ ನೋಡಿ. ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು. ಪ್ರತಿಯೊಬ್ಬರು ಫ್ಯಾಮಿಲಿನ ತುಂಬ ಮಿಸ್ ಮಾಡ್ಕೋತಿರ್ತಾರೆ. ಏನಕ್ಕಪ್ಪ ಅಂತಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಮ್ಮಿನೇ. ಸೊ ಎಲ್ಲರೂ ಕೂಡ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಏನಕ್ಕೆ ಅಂದರೆ ರೀಸನ್ ಒಂದು, ಫ್ಯಾಮಿಲಿಲೇ ಎಲ್ಲರೂ ಇರ್ತಾರೆ ಸರ್. ಏನಕ್ಕೆ ಅಂದರೆ ಈಗ ಅಣ್ಣ ತಮ್ಮ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಪ್ರತಿಯೊಬ್ಬರು ಫ್ಯಾಮಿಲಿಲೇ ಎಲ್ಲರೂ ಇರ್ತಾರೆ. ನಾವು ಫ್ಯಾಮಿಲಿಗೆ ಟೈಮ್ ಕೊಡಲ್ಲ, ಫ್ಯಾಮಿಲಿ ಬಿಟ್ಟು ಬೇರೆ ಎಲ್ರಿಗೂ ಟೈಮ್ ಕೊಡ್ತಿರ್ತೀವಿ. ಫ್ಯಾಮಿಲಿಗೆ ಟೈಮ್ ಕೊಡಿ, ಫ್ಯಾಮಿಲಿಗೆ ಟೈಮ್ ಕೊಟ್ಟರೆ ಎಲ್ಲರೂ ಸಕ್ಸಸ್ ಆಗ್ತಾರೆ. ಬಿಕಾಸ್ ಏನಕ್ಕೆ ಅಂದರೆ ತಂದೆ ತಾಯಿ ಬಂದು ಸೂರ್ಯಚಂದ್ರ ಇದ್ದಂಗೆ, ಫ್ಯಾಮಿಲಿ ಅಣ್ಣ ತಮ್ಮಂದ್ರೆಲ್ಲ ನವಗ್ರಹಗಳಿದ್ದಂಗೆ. ಸೊ ಅವ್ರು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಟೈಮು ಯಾರೂ ಸ್ಪೆಂಡ್ ಮಾಡ್ತಿಲ್ಲ ಇವಾಗಿನ ಕಾಲಘಟ್ಟದಲ್ಲಿ. ಎಲ್ಲರೂ ಯಾರೂ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ. ಸೊ ಎಲ್ಲರೂ ಫ್ಯಾಮಿಲಿಗೆ ಟೈಮ್ ಕೊಡಿ. ಆಮೇಲೆ ಜೊತೆಗೆ ಟ್ರಾವೆಲಿಂಗು ಮಾಡ್ತಾನೆ ಇರಿ. ಟ್ರಾವೆಲಿಂಗ್ ಮಾಡಿದ್ರೆ ನಿಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಟ್ರಾವೆಲಿಂಗ್ ಮಾಡ್ತಾರೆ. ಆಮೇಲೆ ಬೈಕು ಮತ್ತು ಆ ಕಾರ್ನ ತುಂಬ ಹೈಲೈಟ್ ಮಾಡಿದ್ದಾರೆ. ಒಳ್ಳೆ ವಿಚಾರ. ಆಮೇಲೆ ದೀಪಿಕಾ ದಾಸ್ ಅವರು ಆಗಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ, ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ತುಂಬ ಇಷ್ಟ. ಅದೇ ನಾನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಸಿಂಗರ್ ಆಗಿ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ನನ್ನ ಫ್ರೆಂಡ್ ಒಂದು ಸಾಂಗ್ ಆಡಿದ್ದಾನೆ, ಚೇತನ್ ನಾಯಕ್ ಅಂತ. ಸೊ ಒಳ್ಳೆಯ ಸಾಂಗು. ಆಮೇಲೆ ನನ್ನ ಇನ್ವೈಟ್ ಮಾಡಿದ್ದು ನಮ್ಮ ಕನ್ನಡ ರಕ್ಷಣಾದು ರಾಜ್ಯಾಧ್ಯಕ್ಷರಾಗಿರುವಂಥ ಲೋಕೇಶ್ ಗೌಡರು ಇನ್ವೈಟ್ ಮಾಡಿದ್ರು. ಸೊ ಅದಕ್ಕೆ ಬಂದೆ. ಸಿನಿಮಾ ಸೂಪರ್ ಆಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಸಿನಿಮಾಗೆ ಸಕ್ಸಸ್ ಆಗಲಿ, ಒಳ್ಳೆ ದುಡ್ಡಾಗಲಿ. ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು ಸೊ ಮಚ್.